ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಒಂದು ಬಂದದ್ದು ಸ್ವೀಕರಿಸೋಣ ಬಂದಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ನಾವು ಅರ್ಥಕೊಂಡು ಬಾಳಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಬೆಂಗಳೂರು ನಗರದ ಮೈಸೂರು ರಸ್ತೆಯ ಬ್ಯಾಟರಾಯನಪುರದಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಸುಮಾರು 600 ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿದೆ. ವೃಷಭಾವತಿ ಉಪನದಿಯ ಸಂಗಮ ಸ್ಥಳದಲ್ಲಿ ಪಶ್ಚಿಮಾಮುಖವಾಗಿ ಮೂರ್ತಿ ಸ್ಥಾಪಿಸಲಾಗಿದೆ. ಸ್ವಾಮಿಯ ಮೂರ್ತಿಯನ್ನು ವೇದವ್ಯಾಸರು ಸ್ಥಾಪಿಸಿದರು ಎಂದು ಪ್ರತೀತಿ ಇದೆ. ದುಷ್ಟಶಕ್ತಿಗಳಿಂದ ರಕ್ಷಿಸಲು ದೇವರ ಮೂರ್ತಿಯನ್ನು ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಹಿಂದೆ ಅದನ್ನು ಇತಿಹಾಸ ನಮಗೆ ಹಿಂದೆ ಇರೋದನ್ನೆಲ್ಲ ನೋಡಿದಾಗ ಅದು ಗೊತ್ತಾಗತ್ತೆ. ಬೆಂಗಳೂರು ನಗರ ಉದಯಿಸಿರುವ ಮುನ್ನ ಸ್ವಾಮಿಯ ಮೂರ್ತಿ ಬಯಲಿನಲ್ಲಿ ಇದ್ದ ಕಾರಣ ಗಾಳಿ ಆಂಜನೇಯ ಎಂಬ ಹೆಸರು ಬಂದಿದೆ. ಗೊತ್ತಾಯ್ತಾ? ಬಯಲಿನಲ್ಲಿ ಇದ್ದಿದ್ದರಿಂದ ಗಾಳಿ ಆಂಜನೇಯ ಸ್ವಾಮಿ. ಗಾಳಿ ಎಂದರೆ ದುಷ್ಟಶಕ್ತಿ ಎಂದರ್ಥ. ದುಷ್ಟಶಕ್ತಿಗಳ ಅಧಿಪತಿಯಾದ ರಾವಣನ ಪುತ್ರ ಅಕ್ಷಾಸುರನನ್ನು ಮೆಟ್ಟಿ ನಿಂತಿದ್ದರಿಂದ ಆ ಹೆಸರು ಬಂದಿದೆ. ಅಕ್ಷಾಸುರನ ಚಿತಾವಣೆಯಿಂದ ಲೋಕದಲ್ಲಿ ದೆವ್ವ ಭೂತ ಚೇಷ್ಟೆಗಳು ಮಿತಿ ಮೀರದಂತೆ, ಆಗ ಶ್ರೀರಾಮಚಂದ್ರನ ಅಣತಿಯಂತೆ ನಮಂತ ಅಕ್ಷಾಸುರನನ್ನು ಸೆದೆಬಡಿದು ಕಾಲಿನಡಿ ಮೆಟ್ಟಿ ನಿಂತ ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ಕಥೆಯನ್ನು ಸಾರಿ ಹೇಳುವಂತಿದೆ. ಮೂರ್ತಿಯು ಶಿಖರದ 2 ಬದಿಯಲ್ಲಿ ಶಂಖಚಕ್ರಗಳಿವೆ. ಸ್ವಾಮಿಯ ಬಾಲದಲ್ಲಿ ಗಂಟೆ ಇರುವುದು ಮತ್ತೊಂದು ವಿಶೇಷ. ಆಂಜನೇಯನ ಬಹುತೇಕ ವಿಗ್ರಹದಲ್ಲಿ ಕೈಯಲ್ಲಿ ಗದೆ ಇರುತ್ತದೆ, ಆದರೆ ಇಲ್ಲಿ ಪದ್ಮ ಕಮಲವಿರುವುದು ವಿಶೇಷತೆಯಾಗಿದೆ. ಮತ್ತೊಂದು ಸಿಂಧೂರ ಲೇಪನ. ಆಂಜನೇಯ ಬಹುತೇಕ ದೇಗುಲದಲ್ಲಿ ಮೂರ್ತಿಯ ಮುಖಕ್ಕೆ ಮಾತ್ರ ಸಿಂಧೂರ ಲೇಪಿಸಲಾಗುತ್ತದೆ, ಆದರೆ ಇಲ್ಲಿ ಪ್ರತಿ ಗುರುವಾರ ಸ್ವಾಮಿ ಇಡೀ ಮೈಗೆ ಸಿಂಧೂರ ಲೇಪಿಸಿ ಪೂಜೆ ಮಾಡಲಾಗುತ್ತದೆ. ಉಳಿದಂತೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ಇರುತ್ತೆ. ಸೀತಾರಾಮರ ಗುಡಿ. ದೇವಾಲಯ ಪ್ರವೇಶಿಸುತ್ತಲೇ ಎಡಭಾಗಕ್ಕೆ ಪೂರ್ವಾಭಿಮುಖವಾಗಿ ಸೀತಾರಾಮ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಸ್ವಾಮಿ, ಬಲಭಾಗಕ್ಕೆ ಸತ್ಯನಾರಾಯಣ ಸ್ವಾಮಿ ಮೂರ್ತಿ ಗುಡಿ ಇದೆ. ಈ 2 ಗುಡಿಗಳು ಮಧ್ಯಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಆಂಜನೇಯ ಸ್ವಾಮಿ ಇದೆ. 1995ರಲ್ಲಿ ಸ್ಥಾಪನೆಯಾದ 75 ಅಡಿಯಷ್ಟು ಎತ್ತರದ ಅತ್ಯಾಕರ್ಷಕ ರಾಜಗೋಪುರ ದೇವಾಲಯಕ್ಕೆ ಮೆರುಗು ತಂದಿದೆ. ಮೂರ್ತಿಗಳು ಗುಡಿಯಿಂದ ಮುಂಭಾಗದಲ್ಲಿ ನವಗ್ರಹಗಳು ಗುಡಿಯೂ ಇದೆ. ಗೊತ್ತಾಯ್ತಾ? ಇಷ್ಟು ನಾವು ಇತಿಹಾಸವನ್ನು ತಿಳ್ಕೋಬೇಕು. ಯಾವಾಗಲೂ ನಾವು ಇತಿಹಾಸವನ್ನು ಯಾವುದು ಏನು ಎತ್ತ ಹೇಗೆ ಬಂತು ಅನ್ನೋದನ್ನು ನಾವು ಅದನ್ನೇ ಸಂಸ್ಕೃತಿ. ಹಿಂದೂ ಒಂದು ಧಾರ್ಮಿಕ ಸಂಸ್ಕೃತಿ, ಇನ್ನೊಂದು ಸಂಸ್ಕೃತ. ಹಿಂದೂ ಸಂಸ್ಕೃತವನ್ನು ನಾವು ತಿಳ್ಕೊಂಡಾಗ ನಾವು ಯಾವಾಗಲೂ ಇಂದಿನ ಒಂದು ಘಟನೆಗಳು ಏನು ಎತ್ತ ಅನ್ನೋದನ್ನು ತಿಳ್ಕೊಬೋದು. ಈಗ ನಾವು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 21/12/2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ಬೆಳಿಗ್ಗೆ 7:56, ನಕ್ಷತ್ರ ಪೂರ್ವಾಷಾಢ, ರಾತ್ರಿ 2:52, ಮಳೆ ಮೂಲ 2ನೇ ಪಾದ, ರಾಹುಕಾಲ 4:39ರಿಂದ 6:04, ಗುರುಕುಳಿಕ ಕಾಲ 3:13ರಿಂದ 4:39, ಯಮಗಂಡ ಕಾಲ 12:22ರಿಂದ 1:47. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.